ಸರ್, ಮೊದಲನೇದಾಗಿ ಈ ಸಿನಿಮಾ ನೋಡೋದಕ್ಕೆ ನಿಮಗೆ ಪ್ರಮುಖ ಕಾರಣ ಅಂತಂದರೆ ಒಂದು ಹೊಸ ಥರ ಕಂಟೆಂಟ್ ಅಂತಂದರೆ ಕಥೆಯಲ್ಲೇನೋ ನಾನೆಂದರೆ ಎಲ್ಲಿಂದನೋ ಹುಡುಕಿ ಏನೋ ನೋಡಿದಿರೋದು ವಾವನ ಥರದ್ದು ತಂದುಬಿಟ್ಟಿದ್ವಿ ಅಂತಲ್ಲ. ನಿಮ್ಮ ಮನೇಲಿರೋಂಥ ಎಮೋಷನ್ಸ್ ಈಗ ಹೆಂಗಂದ್ರೆ ಈಗ ಈ ಸಿನಿಮಾ ಅಂತ ಬಂದರೆ ಏನಾಗುತ್ತೆ, ಕಮರ್ಷಿಯಲ್ ಅಂತ ಅಂದ್ಕೊಂಡು ಅಂದರೆ ನಿಮ್ಗೆ ತೀರಾ ಅಂದರೆ ಒಂದು ಹೇಳ್ತಾ ಇದ್ದಾರೆ ಮೇಲೆ. ಈಗ ಹೆಂಗೆ ನಿಮಗೆ ಪೊಲಿಟಿಷಿಯನ್ಸ್ ಹೆಂಗೆ ನಮ್ಮ ಮೇಲೆ ಒಂದಷ್ಟು ಹೇಳ್ತಾರೋ ಹಂಗೆ ಸಿನಿಮಾ ಮಾಡಬೇಕಾದ್ರೆ ಕೂಡ ಅಂದರೆ ಇಲ್ಲ ನೀವು ಇದು ನೋಡಿ ಅನ್ನೋ ಥರ ಹೇಳ್ತಾರೆ ನಮಗೆ, ಅಂದರೆ ಒತ್ತಡ ಆಗ್ತಾರೆ. ಸೊ ಇಲ್ಲಿ ನಿಮಗೆ ಆ ಥರ ಅಲ್ಲ, ನಿಮಗೆ ನಿಮ್ಮ ಮನೇಲಿರೋಂಥ ಎಮೋಷನ್ಸ್ ತುಂಬ ಸೂಕ್ಷ್ಮ ವಿಷಯಗಳನ್ನ ಇಟ್ಕೊಂಡು ತುಂಬ ನಾರ್ಮಲ್ ಆಗಿರೋಂಥಕ್ಕಂದರೆ ತುಂಬ ಅಂದರೆ ಆ ಸ್ಕ್ರೀನ್ ಪ್ಲೇಯಲ್ಲಿ ನಿಮಗೆ ಬಾಂಧವ್ಯಗಳು ಅಂದರೆ ಫ್ಯಾಮಿಲಿ ಒಂದು ಮನೇಲಿರೋಂಥ ಒಂದು ತಂದೆ ಮಗ ಇರ್ಬೋದು, ಆ ತಾಯಿ ಜೊತೆ ಮಕ್ಕಳಿರ್ಬೋದು, ಯಾರೇ ಬಂದು ಕೂತ್ಕೊಂಡು ನೋಡಿದ್ರು ಕೂಡ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಹಂಗಂತ ಎಂಟರ್ಟೈನ್ಮೆಂಟ್ ಅಂತ ನಿಮ್ಗೆ ಏನೋ ಡಬಲ್ ಮೀನಿಂಗ್ ಡೈಲಾಗ್ಗಳಿರ್ಬೋದು ಅಥವಾ ವಲ್ಗಾರಿಟಿ ಇರ್ಬೋದು ಅಥವಾ ಇನ್ನೊಂದು ಏನಿರ್ಬೋದು, ಆ ಥರನೂ ಇಲ್ಲ. ತುಂಬ ಒಂದು ಪ್ಯೂರಾಗಿ ಕಾಮಿಡಿ ಇರ್ಬೋದು, ಪ್ಯೂರಾಗಿ ಲವ್ ಎಮೋಷನ್ಸ್ ಇರ್ಬೋದು, ಮತ್ತು ಒಂದು ಫ್ಯಾಮಿಲಿ ಎಮೋಷನ್ಸ್ ಕೂಡ ತುಂಬ ಪ್ಯೂರಾಗಿ ಇಟ್ಕೊಂಡು ಆ ಒಂದು ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಕೂಡ ಅಂದರೆ ಒಂದು ಆ ವಿಷಯದಲ್ಲೂ ಹೊಸತನ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮ್ಯೂಸಿಕ್ ಇರ್ಬೋದು, ವಿಜುವಲ್ಸ್ ಇರ್ಬೋದು, ಈ ವಿಷಯದಿಂದ ನೀವು ನೋಡಲೇಬೇಕಾದಂತೆ ಅಂದರೆ ಇದನ್ನು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಹೇಳ್ತೀನಿ. ನನಗೆ ಅಂದರೆ ಏನೇ ಯೋಚನೆ ಮಾಡೋದು ಸ್ವಲ್ಪ ತಂದೆ ಬಗ್ಗೆ ಎಮೋಷನ್ ಜಾಸ್ತಿನೇ ಇರುತ್ತೆ. ಸೊ ಆಮೇಲೆ ನಾನು ಸಿನಿಮಾ ಮಾಡಬೇಕಂತ ಬಂದಿದ್ದ ಕಾರಣ ಕೂಡ ಎಲ್ಲ ಒಂದು ಕಡೆ ನಮ್ಮಪ್ಪ ನನ್ನ ಬಗ್ಗೆ ಪ್ರೌಡ್ ಫೀಲ್ ಆಗಬೇಕು ಮುಂದೆ ಅನ್ನೋ ಒಂದು ರೀಸನಿಂದನೇ ಬಂದಿರೋದು. ಸೊ ಅಂದರೆ ಅದು ಒಂದು ಒಳಗಿಂದನೇ ಒಂದು ಎಮೋಷನ್ ಇರೋಂಥದ್ದು. ಇಲ್ಲೂ ಕೂಡ ಅಂದರೆ ಆ ಕತೆ ಯೋಚನೆ ಮಾಡ್ತಾ ಎಲ್ಲ ಒಂದು ಕಡೆ ಸ್ಟಾರ್ಟಿಂಗ್ ಎಲ್ಲೋ ಒಂದು ಸಣ್ಣ ಐಡಿಯಾ ಇತ್ತು ಅಷ್ಟೇ, ಅಪ್ಪ ಒಂದು ವಿಷಯ. ಬಟ್ ಅದು ಹೋಗ್ತಾ ಯೋಚನೆ ಮಾಡ್ತಾ ಅದು ಡೆಪ್ತಲ್ಲಿ ಬಿಲ್ಡ್ ಆದಾಗ ಅದನ್ನು ಹಂಗೆ ಬಿಲ್ಡ್ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಜೊತೆಯಾಗಿ ಟೈಟ್ಲ್ ನಿಮಗೆ ಆರಾಮಾಗಿ ಸಿಗ್ತಾ ಅಂದರೆ ಅದೇ ಟೈಟ್ಲ್ ಬೇಕು ಅಂತ ನಿಮಗೆ ತಲೆಗೆ ಓಡಿದಂಗೆ ಫಿಲಮ್ಗೆ? ಇಲ್ಲ ಸರ್, ಅಂದರೆ ನಾನು ಮತ್ತು ನಮ್ಮ ಹೀರೋ ಇರ್ಬೋದು ಎಲ್ಲ ಮತ್ತು ನಮ್ಮ DOP ಪ್ರಸಾದ್ ಒಂದು ಸಲ ಕೂತ್ಕೊಂಡು ಹಿಂಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಫಸ್ಟ್ ಇನ್ನೊಂದು ಬೇರೆ ಒಂದೇ ಒಂದು ಸಲ ಅಂತ ಟೈಟ್ಲ್ ಇಟ್ಕೊಂಡಿದ್ವಿ. ಬಟ್ ನಮ್ಗೆ ಯಾಕೋ ಅದು ಸ್ವಲ್ಪ ಅನ್ಸಿರ್ಬೇಕಾದ್ರೆ ಹಿಂಗೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಹೀರೋ ಕೂಡ ಶಿವಣ್ಣನ ಅಭಿಮಾನಿ, ಅವ್ರು ದೊಡ್ಡ ಅಭಿಮಾನಿ. ಅವನೊಂದು ಸಲ ಕೂತ್ಕೊಂಡಾಗ ಹೇಳ್ದೆ, ಈ ಥರ ನನಗೊಂದು ಟೈಟ್ಲ್ ಅನಿಸ್ತಾ ಇದೆ, ಚೆನ್ನಾಗಿರುತ್ತೆ, ಬಟ್ ಏನಂತೀರ ನೋಡಿ ಅಂತ ಹೇಳಿದಾಗ, ಇಲ್ಲ ಹಿಂಗೆ ಜೊತೆಯಾಗಿತ್ವಾಗಿ ಅಂತಂದು ಹೇಳಿದ ತಕ್ಷಣ ನನಗೇನೋ ಒಂಥರ ಅದು ಆ ಸ್ಪಾರ್ಕ್ ಥರ ಅನಿಸ್ತು, ಫೀಲ್ ಆಯ್ತು ಆ ಟೈಟ್ಲಲ್ಲಿ. ಈಗ ನಮ್ಮ ಸಿನಿಮಾಗೂ ಕಂಟೆಂಟ್ಗೂ ನಾವು ಮಾಡ್ತಾರೆ. ಯಾಕೆಂದರೆ ಈಗ ಜೊತೆಯಾಗಿತ್ವಾಗ ಅಂದರೆ ಏನು ಮೀನಿಂಗ್ ಕೊಡುತ್ತೆ, ಯಾರೇ ಆಗಲಿ ಒಂದು ನಾವು ಇಷ್ಟಪಡೋಂಥವ್ರು ನಮ್ಮ ಜೊತೆಗಿದ್ರೆ ಅದು ನಮ್ಮೊಂದು ಜೀವನ ಚೆನ್ನಾಗಿರುತ್ತೆ ಅನ್ನೋದೊಂದು ಫೀಲಿಂಗ್ ಕೊಡುತ್ತೆ. ಅದು ಲವ್ವೇ ಆಗಿರ್ಬೋದು, ಅಥವಾ ಒಂದು ಹುಡುಗಿ ಜೊತೆ ಲವ್ವೇ ಇರ್ಬೋದು, ಅಪ್ಪನ ಜೊತೆ ಲವ್ವೇ ಇರ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ರಿಲೇಟ್ ಆಗುತ್ತಲ್ವ ಅಂತ ಜೊತೆಯಾಗಿತ್ವಾಗ ಅಂತ ಟೈಟ್ಲ್ ಇಟ್ಕೊಂಡು ನಾವು. ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಮಾಡಿದ್ದೀರಾ? ಹಾಂ ಸರ್. ಹೇಗಿತ್ತು ಎಕ್ಸ್ಪೀರಿಯನ್ಸು? ಅಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂದರೂ ಕೂಡ ಅಂದರೆ ಇದಕ್ಕಿಂತ ಮುಂಚೆ ನಾನು ಎಡಿಟಿಂಗ್ ಕೂಡ ಕೆಲಸ ಮಾಡಿದ್ದೀನಿ ಸರ್ ಸುಮಾರು. ಅಂದರೆ ಈಗ ಮುಂಚೆ ಫಸ್ಟು ಅಥರ್ವ ಅಂತ ಒಂದು ಮೂವಿ ಬಂತು 2018ನಲ್ಲಿ, ಅದಾದಮೇಲೆ ಕಲಿವೀರ ಅಂತ ಬಂತು, ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಹನ್ನೊಂದಿತ್ತು ಕಾಲ ಬಂತು ವಿನಯ್ ರಾಜ್ಕುಮಾರ್ ಸರ್ದು. ಸೊ ಈ ಎಲ್ಲ ಸಿನಿಮಾಗೂ ಎಡಿಟಿಂಗು ಮಾಡಿದೆ. ಆಮೇಲೆ ಸುಮಾರು ಶಾರ್ಟ್ ಫಿಲ್ಮ್ಸ್ಗೆ ಮತ್ತು ಕೆಲವೊಂದು ಸಿನಿಮಾಗಳಿಗೂ ಕೂಡ ಸಿನಿಮಾಟೋಗ್ರಫಿನೂ ಶೂಟ್ ಮಾಡಿದೆ. ಸೊ ಆ ಎಕ್ಸ್ಪೀರಿಯೆನ್ಸು ಅಲ್ಲಿ ಶೂಟು ಎಡಿಟು ಮಾಡ್ತಾ ಇದ್ರಿಂದ ನನಗೆ ಡೈರೆಕ್ಷನ್ ಅಂತ ಬಂದಾಗ ತುಂಬ ಕಷ್ಟ ಅಂತ ಏನು ಅನಿಸಿಲ್ಲ. ಬಟ್ ಆದರೂ ಕೂಡ ಒಂದು ದೊಡ್ಡ ಕಥೆನ ನಾವು ದೊಡ್ಡದಾಗಿ ಒಂದು ದೊಡ್ಡ ಲೆಂತಲ್ಲಿ ಮಾಡ್ಬೇಕಂತಂದಾಗ ಅದರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ಗಳು ಬೇಕು. ಬಟ್ ಕೆಲಸ ಮಾಡ್ತಾ ಹೋಗಿ ನನಗೆ ಅದು ಕಲಿತಾ ಬಂದ್ವಿ. ಬಟ್ ಚೆನ್ನಾಗಿದೆ ಸರ್. ಅಂದರೆ ಎಲ್ಲ ಒಂದು ಕಡೆ ಅಂದರೆ ತುಂಬ ಡಿಫಿಕಲ್ಟ್ ಅಂತ ಅನಿಸಿಲ್ಲ, ಬಟ್ ಹೊಸ ವಿಷಯಗಳು ತುಂಬ ಕಲಿತೆ ಇದರಲ್ಲಿ. ಇನ್ನೊಂದು ಹೀರೋಯಿನ್ ಹೌದು. ಇದನ್ನ ಹೇಗೆ ಹಾಕಿದ್ದೀರಾ, ಇವರೇ ಬೇಕು? ಅದೇ ಹೇಳಿದೆ ಸರ್. ಅಂದರೆ ಈಗ ನಾವು ಕತೆ ಶುರು ಮಾಡೋಕ್ಕಿಂತ ಮುಂಚೆನೇ ಹೀರೋ ಮತ್ತು ನಾನು ಕೂಡ ಫ್ರೆಂಡ್ಸ್ ಇಬ್ಬರು. ಸೊ ಅಲ್ಲಿಂದ ಶುರು ಮಾಡಬೇಕಾದ್ರೆ ಫಸ್ಟ್ ಏನೋ ಒಂದು ನಾವಿಬ್ಬರು ಅಂದರೆ ಸುಮಾರು ಕವರ್ ಸಾಂಗ್ಗಳು ಮಾಡಿದ್ವಿ, ಯೂಟ್ಯೂಬಲ್ಲಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದ್ರ ಜೊತೆ ಮಾಡ್ತಾ ಓಕೆ ನಾವಿನ್ನ ಅಂದರೆ ಸುಮಾರು ಕಂಟೆಂಟ್ಗಳು ಮಾಡಿದಾಗ ನಮಗೆ ಅಲ್ಲೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಾಗ ಓಕೆ ನಾವಿನ್ನ ಸಿನಿಮಾ ಕೂಡ ಮಾಡ್ಬೋದು ಅಂತ ಅನ್ನಿಸ್ದಾಗ ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ ಅಷ್ಟೇ. ಸೊ ಅದ್ರ ಜೊತೆಗೆ ಆಮೇಲೆ ಎಲ್ಲ ಹೊಸಬರು ಇರೋಕ್ಕೆ ಕಾರಣ ಅಂತಂದರೆ ನಾವು ಜಾಸ್ತಿ ಕಂಪ್ಲೀಟ್ ಶೂಟ್ ಆಗಿದ್ದು ಬೆಳಗಾವಿಲಿ. ಇಲ್ಲಿಂದ ಆರ್ಟಿಸ್ಟ್ಗಳನ್ನ ನಾವು ಅಲ್ಲಿ ಕಳಿಸ್ಕೊಳಿಸ್ಕೊಳ್ಳೋದು ಅಂದರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಅಂತವರು ಬರಲ್ಲ. ಅಂದರೆ ಬಂದರೂ ಕೂಡ ನಮಗೆ ಅಲ್ಲಿ ತುಂಬ ದಿನಗಳ ತನಕ ಉಳ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಸೊ ಹಾಗಾಗಿ ಏನಾಯಿತು, ನಮಗೆ ಎಲ್ಲನೂ ಆಲ್ಮೋಸ್ಟ್ ಹೊಸಬ್ರ ಕಡೆನೇ ಹೋಗ್ಬೇಕಾಗಿ ಬಂತು ನಮಗೆ. ನಮ್ಮ ಹೆಸರು ಪ್ರಸಾದ್ ಅಂತ. ಈ ಸಿನಿಮಾದ ಕ್ಯಾಮ್ರಾಮನ್, ಜೊತೆಯಾಗಿದ್ದಾಗಿ ಕ್ಯಾಮ್ರಾಮ್ಯಾನು. ನಾವು ಫಸ್ಟು ಸ್ಟಾರ್ಟಿಂಗಿಂದ ಲೈಟ್ ಮ್ಯಾನಿಗಿಂದ ಕ್ಯಾಮ್ರಾ ಅಸಿಸ್ಟೆಂಟು ಮತ್ತು ಕ್ಯಾಮ್ರಾಮನ್ ಅಸಿಸ್ಟೆಂಟಾಗಿ ಇವತ್ತು ಕ್ಯಾಮ್ರಾಮನ್ ಆಗಿದ್ದೀನಿ. ನಾವು ಮೈಸೂರವರು. ಈ ಸಿನಿಮಾದಲ್ಲಿ ತುಂಬ ಟೀಮ್ ವರ್ಕು, ಹಾರ್ಡ್ ವರ್ಕಿಂದ ಈಗ ಇಷ್ಟು ಮಟ್ಟಿಗೆ ಬಂದಿದ್ದೀವಿ ಅಂದರೆ ಟೀಮ್ ವರ್ಕ್ ಮುಖ್ಯ. ನಮ್ಮ ಕೃಷ್ಣ ಅವರಾಗ್ಬಿಡು, ನಮ್ಮ ನಿತಿನ್ ಅವರಾಗ್ಬಿಡು, ಮತ್ತು ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತಕ್ಕೋಸ್ಕರ ಮಾಡಿದ್ದೀವಿ. ಇದು ಎಲ್ಲ ರೀತಿಯೂ ತಂದೆ ಮಗಳ ಸ್ಟೋರಿ ಇರುತ್ತೆ, ತಾಯಿ ಮಗನ ಸ್ಟೋರಿ ಇರುತ್ತೆ. ಇದು ಡಿಫ್ರೆಂಟಾಗಿದೆ, ತಂದೆ ಮಗನ ಸ್ಟೋರಿ. ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದನ್ನು ನೀವು ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೇಕು.